ಉತ್ತರ ಕನ್ನಡ ಜಿಲ್ಲೆಯ ಕೈಗಾ ಅಣುವಿದ್ಯುತ್ ಸ್ಥಾವರದಲ್ಲಿ ಸ್ಥಳೀಯರಿಗೆ ಉದ್ಯೋಗ ವಂಚನೆ ಮಾಡ್ತಾ ಇರೋದನ್ನು ಆಕ್ರೋಶ ವ್ಯಕ್ತಪಡಿಸಿ ಇವತ್ತು ಕಾರವಾರದಿಂದ ಕೈಗಾವರೆಗೆ ಪಾದಯಾತ್ರೆ ಪ್ರತಿಭಟನೆ ಕೂಡ ನಡೀತಾ ಇರುವಂಥದ್ದು. ಕಾರವಾರದ ಗಣಪತಿ ದೇವಸ್ಥಾನ ಈ ಒಂದು ಪಾದಯಾತ್ರೆ ಆರಂಭವಾಗಿದೆ. ಗಮನಿಸಬಹುದು, ಕಾರವಾರದ ವಿವಿಧ ಸಂಘಟನೆಗಳ ಪ್ರಮುಖರು ಕೂಡ ಇವತ್ತು ಈ ಒಂದು ಪಾದಯಾತ್ರೆಯಲ್ಲೂ ಕೂಡ ಭಾಗವಹಿಸಿರುವಂಥದ್ದು. ಬಹಳ ಪ್ರಮುಖವಾಗಿ ಕಳೆದ ಹಲವು ವರ್ಷಗಳಿಂದ 4 ದಶಕಗಳಿಂದ ಕೈಗಾದಲ್ಲಿ ಅಣುವಿದ್ಯುತ್ ಸ್ಥಾವರ ಸ್ಥಾಪನೆಯಾದರೂ ಕೂಡ ಸ್ಥಳೀಯರಿಗೆ ಉದ್ಯೋಗಾವಕಾಶ ಸಿಗ್ತಾ ಇಲ್ಲ. ಹೀಗಾಗಿ ಇಲ್ಲಿನವರ ಆಕ್ರೋಶಕ್ಕೆ ಕೂಡ ಕಾರಣವಾಗಿದೆ. ಹಲವು ಬಾರಿ ಮನವಿಯನ್ನು ನೀಡಿದರೂ ಕೂಡ ಯಾವುದೇ ರೀತಿಯಲ್ಲಿ ಪ್ರಯೋಜನ ಆಗ್ತಾಯಿಲ್ಲ. ಅನ್ಯ ರಾಜ್ಯಗಳ ಮತ್ತು ಅನ್ಯ ಜಿಲ್ಲೆಗಳಿಂದ ಉದ್ಯೋಗಿಗಳನ್ನು ಅಲ್ಲಿ ನೇಮಕ ಮಾಡಿಕೊಳ್ಳಲಾಗ್ತಿದೆ ಎಂಬ ಅಸಮಾಧಾನ ಕೂಡ ಇದೆ. ಹೀಗಾಗಿ ಈ ಒಂದು ಇದೀಗ 5 ಮತ್ತು 6ನೇ ಘಟಕ ಕೂಡ ಸ್ಥಾಪನೆ ಆಗ್ತದೆ. ಅದರಲ್ಲಿ ಸ್ಥಳೀಯರಿಗೆ ಉದ್ಯೋಗವನ್ನು ನೀಡಬೇಕೆಂಬ ಒತ್ತಾಯವನ್ನು ಕೂಡ ಮಾಡಿರುವಂಥದ್ದು ಗಮನಿಸಬಹುದು. ಇವತ್ತು ಕಾರವಾರದಿಂದ ಕೈಗಾಕ್ಕೆ ಪಾದಯಾತ್ರೆಯ ಒಂದು ಪ್ರತಿಭಟನೆ ಕೂಡ ಸಾಗಿದೆ. ರಾಷ್ಟ್ರೀಯ ಹೆದ್ದಾರಿ ಮೂಲಕ ಸಾಗ್ತಾ ಇರುವಂಥದ್ದು. ಈ ಬಗ್ಗೆ ಪ್ರತಿಭಟನೆ ನಿರತರನ್ನೇ ಮಾತಾಡ್ತೀನಿ. ಸರ್, ಈಗ ತಮ್ಮ ಪಾದಯಾತ್ರೆ ಯಾವ ಕಾರಣಕ್ಕಾಗಿ ಮಾಡ್ತಾಯಿದ್ದೀವಿ? ಈಗ ಸ್ಥಳೀಯರಿಗೆ ಅಲ್ಲಿ ಮೋಸ ಮಾಡ್ತಾ ಇದ್ದಾರೆ. ಕೈಗಾದಲ್ಲಿ ಸುಮಾರು 40 ವರ್ಷಕ್ಕೂ ಹೆಚ್ಚಾಯಿತು ಈಗ ಕೈಗಾ ಅಣುಸ್ಥಾವರ ಸ್ಥಾಪನೆ ಆಗಿ. ಆದರೆ ಸ್ಥಳೀಯರಿಗೆ ಇಲ್ಲಿ ಮೋಸ ಆಗ್ತಾ ಇದೆ. ಅಂದರೆ ಯುವತಿಯರಿಗೆ ಮೋಸ ಆಗ್ತಾ ಇದೆ. ನಮ್ಮ ಯುವಕರೆಲ್ಲ ಹೊರ ರಾಜ್ಯಕ್ಕೆ ಹೋಗಿ ಇವತ್ತು ಉದ್ಯೋಗ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಉದ್ಯೋಗ ಇದ್ದರೂ ಕೂಡ ಹೊರ ರಾಜ್ಯದಿಂದ ಬಂದ್ಕೊಂಡು ಇಲ್ಲಿ ಉದ್ಯೋಗ ಮಾಡ್ತಾ ಇದ್ದಾರೆ. ಇದು ಭಾರಿ ಬೇಸರ ಆಗ್ತಾ ಇದೆ. ಅದಕ್ಕಾಗಿ ಮಾನ್ಯ ಸಚಿವ ಯಾರು ನಮ್ಮ ಕಾಗೇರಿ ಸಂಸದರು ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಲ್ಲಿ ಮತ್ತು ನಮ್ಮ ಘನವೆತ್ತ ಕುಮಾರಸ್ವಾಮಿ ಸಚಿವರಲ್ಲಿ, ಕೇಂದ್ರ ಸಚಿವರಲ್ಲಿ ನಾನು ಒಂದೇ ವಿಷಯ ಮಾತಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಮ್ಮಲ್ಲಿ ಇಲ್ಲಿ ಭಾಳ ಸಮಸ್ಯೆ ಆಗ್ತಾ ಇದೆ. ಇಲ್ಲಿ ನೀವು ತಾವು ಬಂದು ಖುದ್ದಾಗಿ ನೋಡಬೇಕಾಗತ್ತೆ. ಯಾಕಂದರೆ ಇಲ್ಲಿ ಸ್ಥಳೀಯರಿಗೆ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ಜಮೀನು ಭೂಮಿ ಎಲ್ಲ ತಗೊಂಡು ಕೂಡ ನಮಗೆ ಯಾವುದೇ ರೀತಿಯ ಒಂದು ಉದ್ಯೋಗ ನೀಡದೆ ಮೋಸ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಾವು ಇವತ್ತು ಒಂದು ಪಾದಯಾತ್ರೆ ಸುಮಾರು 48ರಿಂದ 50 ಕಿಲೋಮೀಟರ್ ಒಂದು ಪಾದಯಾತ್ರೆಯಿಂದ ನಾವು ಹೋಗ್ತಾ ಇದ್ದೇವೆ. ಆ ಪಾದಯಾತ್ರೆಯಲ್ಲಿ ಗ್ರಾಮದಿಂದ ಎಲ್ಲ ಜನ ಸೇರ್ತಾ ಇದ್ದಾರೆ. ಮಧ್ಯದಲ್ಲಿ ಅವ್ರಿಗೆಲ್ಲ ತೊಗೊಂಡು ನಾವು ಹೋಗ್ತಾ ಇದ್ದೇವೆ. 2 ದಿವಸ ತಾಗ್ತಾ ಇದೆ ನಮಗೆ ಪಾದಯಾತ್ರೆಗೆ. ನಾವು ಕೈಗಾ ಸೋಮವಾರ ದಿವಸ ಬೆಳಿಗ್ಗೆ 11 ಗಂಟೆಗೆ ಕೈಗಾ ಅಣುಸ್ಥಾವರ ಗೇಟ್ ಮುಂದೆ ಬಳಿ ನಮ್ಮ ಎಲ್ಲ ಹೋರಾಟಗಾರರಲ್ಲಿ ಇರ್ತಾರೆ. ಆವಾಗ ನಾವೊಂದು ಮನವಿ ಕೂಡ ಅರ್ಪಿಸ್ತಾ ಇದ್ದಾರೆ. ಆ ಮನವಿಯನ್ನು ಅವರು ಸ್ವೀಕರಿಸಿ ಏನು ಹೇಳ್ತಾರೆ ಅದ ನಂತರ ನಾವು ಮುಂದಿನ ತೀರ್ಮಾನ ಮಾಡ್ತೇವೆ. ಸರ್, ಏನು ಹೇಳ್ತೀರಿ? ಸ್ಥಳೀಯರಿಗೆ ಉದ್ಯೋಗ ವಂಚನೆ ಆಗ್ತಿದೆ. ವಿದ್ಯುತ್ ಸ್ಥಾವರ ಘಟಕ ಒಂದು ನಮಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹೆಮ್ಮೆಯಾಗಿರ್ತಕ್ಕಂಥ ವಿಷಯ. ಆದರೆ ಇತ್ತೀಚಲಾಗಿ ಅದಕ್ಕೆ ಸ್ಥಳೀಯ ಜನರಿಗೆ ಉದ್ಯೋಗ ಕೊಡ್ತಾ ಇಲ್ಲ ಮತ್ತು ಸಮರ್ಪಕವಾಗಿ ಅಲ್ಲೇ ಜನರನ್ನು ನಿರ್ಲಕ್ಷ್ಯ ಆಗ್ತಾ ಇದೆ. ಹಾಗೂ ಮತ್ತು ಜನರಿಗೆ ಅಲ್ಲೇ CSR ಫಂಡ್ ಅಡಿಯಲ್ಲಿ ಯಾವುದೇ ಒಂದು ಯೋಜನೆಗಳನ್ನು ಮಾಡ್ತಾ ಇಲ್ಲ. ಮೂಲಭೂತ ಸೌಲಭ್ಯಗಳ ಕೊರತೆಯಿಂದ ಜನ ನಲುಗ್ತಾ ಇದ್ದಾರೆ. ಹಾಗೆ ಅಣುವಿದ್ಯುತ್ ಸ್ಥಾವರದ ಕೆಲವೊಂದು ರೋಗಗಳಿಗೂ ಕೂಡ ಜನ ಬಲಿಯಾಗುವಂಥ ಸಾಧ್ಯತೆಗಳಿದೆ. ಮೂಲಭೂತ ಸೌಲಭ್ಯಗಳ ಕೊರತೆ ಭಾಳಷ್ಟು ಇದೆ. ಸುತ್ತಮುತ್ತಲ ಜನರಿಗೆ ಆಸೆಯನ್ನು ಇಟ್ಕೊಳ್ಳೋದಾಗಿದೆ ಹೊರತು ಯಾವ ಆಸೆ ಈಡೇರ್ತಾ ಇಲ್ಲ. ಕೇಂದ್ರ ಸರ್ಕಾರ ಯೋಜನೆ ಆಗಿರ್ಬೋದು ಇದು. ಆದರೆ ಸ್ಥಳೀಯ ಜನರನ್ನು ನಿರ್ಲಕ್ಷ್ಯ ಮಾಡಿರೋದು ಭಾಳಷ್ಟು ಈ ಉತ್ತರ ಕನ್ನಡ ಜಿಲ್ಲೆಯ ಜನರಿಗೆ ಕೆಂಗಣ್ಣಾಗಿದೆ. ಯಾಕಂದರೆ ಜನರಿಗೆ ನಿರಾಶೆಯನ್ನು ಮೂಡಿಸ್ತಾ ಇದ್ದಾರೆ. ಅದರ ಸಲುವಾಗಿ ನಾವು ಸ್ಥಳೀಯವಾಗಿರ್ತಕ್ಕಂಥ ಜನರಿಗೆ ಉದ್ಯೋಗ ಅವಕಾಶವನ್ನು ಕೊಡಬೇಕು. CSR ಫಂಡ್ ಅಡಿಯಲ್ಲಿ ಸಮರ್ಪಕವಾಗಿ CSR ಫಂಡನ್ನು ಬಳಕೆ ಆಗಬೇಕು ಅಂತ ಹೇಳಿಬಿಟ್ಟು ನಾವು ಹೋರಾಟವನ್ನು ಮಾಡ್ತಾಯಿದ್ದೀವಿ. ಇಲ್ಲಿ ಅಣುವಿದ್ಯುತ್ ಸ್ಥಾವರ ಇದ್ದರೂ ಕೂಡ ಸ್ಥಳೀಯರು ಬೇರೆ ರಾಜ್ಯಗಳಿಗೆ ಕೂಡ ಉದ್ಯೋಗ ಕೊಡ್ತಾರೆ. ಮೇಡಮ್ ನಮಸ್ಕಾರ, ತಾವು ಎಲ್ಲಿ ಕೆಲಸ ಮಾಡ್ತಾಯಿದ್ರಿ ಮತ್ತು ಏನು ಹೇಳ್ತೀರಿ? ಸರ್, ನಾನು ಗೋವಾದಲ್ಲಿ ಕೆಲಸ ಮಾಡ್ತೀನಿ, ಮಡ್ಗಾವದಲ್ಲಿ. ಅದು ಬಂದುಬಿಟ್ಟು ಪೂಣಾ ಕಂಪನಿ. ಅದು ನಾನು ಅಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ. ಯಾಕಂದರೆ ನಾನು ಇಲ್ಲಿ ಸುಮಾರು ಸಲ ಇಲ್ಲಿ ಜಾಬ್ನ ಹುಡುಕಿದ್ದೀನಿ, ಉದ್ಯೋಗನ ಹುಡುಕಿದ್ದೀನಿ. ಪ್ರತಿಯೊಂದು ಯಾವುದೇ ಆಫೀಸ್ ಇಲ್ಲ ನಾನು ಹೋಗದೆ ಸರ್ ಜೊತೆ ಮಾತಾಡಿದ್ದು. ಯಾಕಂದರೆ ಪ್ರತಿಯೊಂದು ಆಫೀಸಿಗೂ ನಾನು ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ನನಗೆ ಜಾಬ್ ಬೇಕು ಅಂತ. ಯಾಕಂದರೆ ನಾನು ನಮ್ಮಮ್ಮ ಇಬ್ಬರೇ ಇರೋದು ಮನೆಯಲ್ಲಿ. ನನ್ನ ಅಣ್ಣನೂ ಇದ್ದರು, ಅವರು ಕೂಡ ಈಗ ಡೆತ್ ಆಗಿದ್ದಾರೆ. ಸೊ ಆ ಕಾರಣದಿಂದ ನಾನು ಸುಮಾರು ಉದ್ಯೋಗನ ಹುಡುಕಿದ್ದೀನಿ. ಆದರೆ ಇಲ್ಲಿ ಉದ್ಯೋಗ ಇದ್ದರೂ ಕೂಡ ನಮಗೆ ಅಕಸ್ಮಾತ್ ಸಿಕ್ಕಿದ್ರೂ ಕೂಡ ಅದು ಗುತ್ತಿಗೆ ಆಧಾರದಲ್ಲೇ ಸಿಗತ್ತೆ, ಬಿಟ್ಟರೆ ಬೇರೆ ಒಳ್ಳೆ ಜಾಬ್ ಸಿಗಲ್ಲ. ಅದರಲ್ಲೂ ಕೂಡ ಅವರು ಕೆಲವೊಂದು ಜನ ಹೀಗೂ ಇರ್ತಾರೆ, ಅಂದರೆ 15,000 ಸಂಬಳ ಅಂತ ಹೇಳ್ಕೊಂಡು 10,000 ನೀಡೋರು ಇದ್ದಾರೆ. ಸೊ ನಾವೀಗ ಏನು ಕೈಗಾ ಹೋಗ್ತಾ ಇದ್ದೀವಿ ಪಾದಯಾತ್ರೆ. ಇದು ಒಳ್ಳೆಯ ಒಂದು ಸಂದೇಶ. ಹಾಗೂ ಎಲ್ಲರೂ ಇದರಲ್ಲಿ ಪಾಲ್ಗೊಳ್ಬೇಕು ಅಂತ ಹೇಳಿ ಸ್ಥಳೀಯರಿಗೆ ಉದ್ಯೋಗ ಕೊಡಬೇಕು ಹೇಳ್ತೀರಿ? ಹೌದು, ಬೇಕು ಸರ್. ಸ್ಥಳೀಯರಿಗೆ ಬೇಕೇ ಬೇಕು. ಯಾಕಂದರೆ ನಾವು ಹುಟ್ಟಿದ್ದಿದೆ ಊರು ಅಂತ ಹೇಳಿದ್ಮೇಲೆ ನಾವು ಇದೇ ಊರಿನಲ್ಲೇ ಇರಬೇಕು. ಇಲ್ಲಿಂದ ಬೇರೆ ಊರಿಗೆ ಹೋಗಿ ನಾವು ಬೇರೆ ಊರಿಗೆ, ಬೇರೆ ರಾಜ್ಯಕ್ಕೆ ನಾವು ನಮ್ಮ ಏನು ಎಜುಕೇಷನ್ ಇರುತ್ತೆ, ನಮ್ಮ ಟ್ಯಾಲೆಂಟ್ ಇರುತ್ತೆ, ನಾವು ಅಲ್ಲಿ ತೋರ್ಸೋಕ್ಕಾಗಲ್ಲ. ನಾವು ಇಲ್ಲೇ ಇದ್ಕೊಂಡು ನಮ್ಮ ಊರನ್ನು ನಾವು ಬೆಳೆಸಬೇಕಲ್ಲ. ಸೊ ನಮಗೆ ಇಲ್ಲಿ ಸ್ಥಳೀಯರಿಗೆ ಸಿಗಲೇಬೇಕು ಸರ್.
ಇವಿಷ್ಟು ಪಾದಯಾತ್ರೆಯಲ್ಲಿ ನಿರತರಾಗಿರುವಂತಹ ಪ್ರತಿಭಟನಾಕಾರರುಗಳಂತ ಮಾತು. ಒಟ್ಟಿನಲ್ಲಿ ಕೈಗಾ ಅಣುವಿದ್ಯುತ್ ಸ್ಥಾವರಕ್ಕಾಗಿ ಸ್ಥಳೀಯರು ಜಮೀನು ನೀಡಿದ್ದಾರೆ, ಮನೆ ಮಠಗಳನ್ನು ಕಳೆದುಕೊಂಡಿದ್ದಾರೆ. ಅದೇ ರೀತಿ ಸ್ಥಳೀಯರಿಗೆ ಉದ್ಯೋಗಾವಕಾಶ ಕೊಡಬೇಕು. ಯಾಕಂತ ಹೇಳಿದ್ರೆ ಸಾಕಷ್ಟು ವಿದ್ಯಾಭ್ಯಾಸವನ್ನು ಮಾಡಿದಂಥ ಇಲ್ಲಿನ ಯುವಕರು ದೂರದ ಮಹಾರಾಷ್ಟ್ರ ಮತ್ತು ಗೋವಾ ಕಡೆಗೆ ಉದ್ಯೋಗಕ್ಕಾಗಿ ವಲಸೆ ಹೋಗ್ತಾ ಇದ್ದಾರೆ. ಹೀಗಾಗಿ ಸಂಬಂಧಪಟ್ಟ ಅಣುವಿದ್ಯುತ್ ಸ್ಥಾವರದಲ್ಲಿ ಸ್ಥಳೀಯರಿಗೆ ಉದ್ಯೋಗವನ್ನು ನೀಡುವುದರ ಮೂಲಕ ಬೇಡಿಕೆಯನ್ನು ಈಡೇರಿಸಬೇಕೆಂಬ ಒತ್ತಾಯವನ್ನು ಮಾಡಿರುವಂಥದ್ದು. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಉತ್ತರ ಕನ್ನಡ ಜಿಲ್ಲೆಯ ಕೈಗಾ ಅಣುವಿದ್ಯುತ್ ಸ್ಥಾವರದಲ್ಲಿ ಸ್ಥಳೀಯರಿಗೆ ಉದ್ಯೋಗ ವಂಚನೆ ಮಾಡ್ತಾ ಇರೋದನ್ನು ಆಕ್ರೋಶ ವ್ಯಕ್ತಪಡಿಸಿ ಇವತ್ತು ಕಾರವಾರದಿಂದ ಕೈಗಾವರಿಗೆ ಪಾದಯಾತ್ರೆ ಪ್ರತಿಭಟನೆ ಕೂಡ ನಡೀತಾ ಇರುವಂಥದ್ದು. ಕಾರವಾರದ ಗಣಪತಿ ದೇವಸ್ಥಾನ ಈ ಒಂದು ಪಾದಯಾತ್ರೆ ಆರಂಭವಾಗಿದೆ. ಗಮನಿಸಬಹುದು, ಕಾರವಾರದ ವಿವಿಧ ಸಂಘಟನೆಗಳ ಪ್ರಮುಖರು ಕೂಡ ಇವತ್ತು ಈ ಒಂದು ಪಾದಯಾತ್ರೆಯಲ್ಲೂ ಕೂಡ ಭಾಗವಹಿಸಿರುವಂಥದ್ದು. ಬಹಳ ಪ್ರಮುಖವಾಗಿ ಕಳೆದ ಹಲವು ವರ್ಷಗಳಿಂದ 4 ದಶಕಗಳಿಂದ ಕೈಗಾದಲ್ಲಿ ಅಣುವಿದ್ಯುತ್ ಸ್ಥಾವರ ಸ್ಥಾಪನೆಯಾದರೂ ಕೂಡ ಸ್ಥಳೀಯರಿಗೆ ಉದ್ಯೋಗಾವಕಾಶ ಸಿಗ್ತಾ ಇಲ್ಲ. ಹೀಗಾಗಿ ಇಲ್ಲಿನವರ ಆಕ್ರೋಶಕ್ಕೆ ಕೂಡ ಕಾರಣವಾಗಿದೆ. ಹಲವು ಬಾರಿ ಮನವಿಯನ್ನು ನೀಡಿದರೂ ಕೂಡ ಯಾವುದೇ ರೀತಿಯಲ್ಲಿ ಪ್ರಯೋಜನ ಆಗ್ತಾಯಿಲ್ಲ. ಅನ್ಯ ರಾಜ್ಯಗಳ ಮತ್ತು ಅನ್ಯ ಜಿಲ್ಲೆಗಳಿಂದ ಉದ್ಯೋಗಿಗಳನ್ನು ಅಲ್ಲಿ ನೇಮಕ ಮಾಡಿಕೊಳ್ಳಲಾಗ್ತಿದೆ ಎಂಬ ಅಸಮಾಧಾನ ಕೂಡ ಇದೆ. ಹೀಗಾಗಿ ಈ ಒಂದು ಇದೀಗ 5 ಮತ್ತು 6ನೇ ಘಟಕ ಕೂಡ ಸ್ಥಾಪನೆ ಆಗ್ತದೆ. ಅದರಲ್ಲಿ ಸ್ಥಳೀಯರಿಗೆ ಉದ್ಯೋಗವನ್ನು ನೀಡಬೇಕೆಂಬ ಒತ್ತಾಯವನ್ನು ಕೂಡ ಮಾಡಿರುವಂಥದ್ದು ಗಮನಿಸಬಹುದು. ಇವತ್ತು ಕಾರವಾರದಿಂದ ಕೈಗಾಕ್ಕೆ ಪಾದಯಾತ್ರೆಯ ಒಂದು ಪ್ರತಿಭಟನೆ ಕೂಡ ಸಾಗಿದೆ. ರಾಷ್ಟ್ರೀಯ ಹೆದ್ದಾರಿ ಮೂಲಕ ಸಾಗ್ತಾ ಇರುವಂಥದ್ದು. ಈ ಬಗ್ಗೆ ಪ್ರತಿಭಟನೆ ನಿರತರನ್ನೇ ಮಾತಾಡ್ತೀನಿ. ಸರ್, ಈಗ ತಮ್ಮ ಪಾದಯಾತ್ರೆ ಯಾವ ಕಾರಣಕ್ಕಾಗಿ ಮಾಡ್ತಾಯಿದ್ದೀವಿ? ಈಗ ಸ್ಥಳೀಯರಿಗೆ ಅಲ್ಲಿ ಮೋಸ ಮಾಡ್ತಾ ಇದ್ದಾರೆ. ಕೈಗಾದಲ್ಲಿ ಸುಮಾರು 40 ವರ್ಷಕ್ಕೂ ಹೆಚ್ಚಾಯಿತು ಈಗ ಕೈಗಾ ಅಣುಸ್ಥಾವರ ಸ್ಥಾಪನೆ ಆಗಿ. ಆದರೆ ಸ್ಥಳೀಯರಿಗೆ ಇಲ್ಲಿ ಮೋಸ ಆಗ್ತಾ ಇದೆ, ಅಂದರೆ ಯುವತಿಯರಿಗೆ ಮೋಸ ಆಗ್ತಾ ಇದೆ. ನಮ್ಮ ಯುವಕರೆಲ್ಲ ಹೊರ ರಾಜ್ಯಕ್ಕೆ ಹೋಗಿ ಇವತ್ತು ಉದ್ಯೋಗ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಉದ್ಯೋಗ ಇದ್ದರೂ ಕೂಡ ಹೊರ ರಾಜ್ಯದಿಂದ ಬಂದ್ಕೊಂಡು ಇಲ್ಲಿ ಉದ್ಯೋಗ ಮಾಡ್ತಾ ಇದ್ದಾರೆ. ಇದು ಭಾರಿ ಬೇಸರ ಆಗ್ತಾ ಇದೆ. ಅದಕ್ಕಾಗಿ ಮಾನ್ಯ ಸಚಿವ ಯಾರು ನಮ್ಮ ಕಾಗೇರಿ ಸಂಸದರು ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಲ್ಲಿ ಮತ್ತು ನಮ್ಮ ಘನವೆತ್ತ ಕುಮಾರಸ್ವಾಮಿ ಸಚಿವರಲ್ಲಿ, ಕೇಂದ್ರ ಸಚಿವರಲ್ಲಿ ನಾನು ಒಂದೇ ವಿಷಯ ಮಾತಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಮ್ಮಲ್ಲಿ ಇಲ್ಲಿ ಭಾಳ ಸಮಸ್ಯೆ ಆಗ್ತಾ ಇದೆ. ಇಲ್ಲಿ ನೀವು ತಾವು ಬಂದು ಖುದ್ದಾಗಿ ನೋಡಬೇಕಾಗತ್ತೆ. ಯಾಕಂದರೆ ಇಲ್ಲಿ ಸ್ಥಳೀಯರಿಗೆ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ಜಮೀನು ಭೂಮಿ ಎಲ್ಲ ತಗೊಂಡು ಕೂಡ ನಮಗೆ ಯಾವುದೇ ರೀತಿಯ ಒಂದು ಉದ್ಯೋಗ ನೀಡದೆ ಮೋಸ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಾವು ಇವತ್ತು ಒಂದು ಪಾದಯಾತ್ರೆ ಸುಮಾರು 48ರಿಂದ 50 ಕಿಲೋಮೀಟರ್ ಒಂದು ಪಾದಯಾತ್ರೆಯಿಂದ ನಾವು ಹೋಗ್ತಾ ಇದ್ದೇವೆ. ಆ ಪಾದಯಾತ್ರೆಯಲ್ಲಿ ಗ್ರಾಮದಿಂದ ಎಲ್ಲ ಜನ ಸೇರ್ತಾ ಇದ್ದಾರೆ. ಮಧ್ಯದಲ್ಲಿ ಅವ್ರಿಗೆಲ್ಲ ತೊಗೊಂಡು ನಾವು ಹೋಗ್ತಾ ಇದ್ದೇವೆ. 2 ದಿವಸ ತಾಗ್ತಾ ಇದೆ ನಮಗೆ ಪಾದಯಾತ್ರೆಗೆ. ನಾವು ಕೈಗಾ ಸೋಮವಾರ ದಿವಸ ಬೆಳಿಗ್ಗೆ 11 ಗಂಟೆಗೆ ಕೈಗಾ ಅಣುಸ್ಥಾವರ ಗೇಟ್ ಮುಂದೆ ಬಳಿ ನಮ್ಮ ಎಲ್ಲ ಹೋರಾಟಗಾರರಲ್ಲಿ ಇರ್ತಾರೆ. ಆವಾಗ ನಾವೊಂದು ಮನವಿ ಕೂಡ ಅರ್ಪಿಸ್ತಾ ಇದ್ದಾರೆ. ಆ ಮನವಿಯನ್ನು ಅವರು ಸ್ವೀಕರಿಸಿ ಏನು ಹೇಳ್ತಾರೆ ಅದ ನಂತರ ನಾವು ಮುಂದಿನ ತೀರ್ಮಾನ ಮಾಡ್ತೇವೆ. ಸರ್, ಏನು ಹೇಳ್ತೀರಿ? ಸ್ಥಳೀಯರಿಗೆ ಉದ್ಯೋಗ ವಂಚನೆ ಆಗ್ತಿದೆ. ಕೈಗಾ ವಿದ್ಯುತ್ ಸ್ಥಾವರ ಘಟಕ ಒಂದು ನಮಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹೆಮ್ಮೆಯಾಗಿರ್ತಕ್ಕಂಥ ವಿಷಯ. ಆದರೆ ಇತ್ತೀಚಲಾಗಿ ಅದಕ್ಕೆ ಸ್ಥಳೀಯ ಜನರಿಗೆ ಉದ್ಯೋಗ ಕೊಡ್ತಾ ಇಲ್ಲ, ಮತ್ತು ಸಮರ್ಪಕವಾಗಿ ಅಲ್ಲೇ ಜನರನ್ನು ನಿರ್ಲಕ್ಷ್ಯ ಆಗ್ತಾ ಇದೆ. ಹಾಗೂ ಮತ್ತು ಜನರಿಗೆ ಅಲ್ಲೇ CSR ಫಂಡ್ ಅಡಿಯಲ್ಲಿ ಯಾವುದೇ ಒಂದು ಯೋಜನೆಗಳನ್ನು ಮಾಡ್ತಾ ಇಲ್ಲ. ಮೂಲಭೂತ ಸೌಲಭ್ಯಗಳ ಕೊರತೆಯಿಂದ ಜನ ನಲುಗ್ತಾ ಇದ್ದಾರೆ. ಹಾಗೆ ಅಣುವಿದ್ಯುತ್ ಸ್ಥಾವರದ ಕೆಲವೊಂದು ರೋಗಗಳಿಗೂ ಕೂಡ ಜನ ಬಲಿಯಾಗುವಂಥ ಸಾಧ್ಯತೆಗಳಿದೆ. ಮೂಲಭೂತ ಸೌಲಭ್ಯಗಳ ಕೊರತೆ ಭಾಳಷ್ಟು ಇದೆ. ಸುತ್ತಮುತ್ತಲ ಜನರಿಗೆ ಆಸೆಯನ್ನು ಇಟ್ಕೊಳ್ಳೋದಾಗಿದೆ ಹೊರತು ಯಾವ ಆಸೆ ಈಡೇರ್ತಾ ಇಲ್ಲ. ಕೇಂದ್ರ ಸರ್ಕಾರ ಯೋಜನೆ ಆಗಿರ್ಬೋದು ಇದು, ಆದರೆ ಸ್ಥಳೀಯ ಜನರನ್ನು ನಿರ್ಲಕ್ಷ್ಯ ಮಾಡಿರೋದು ಭಾಳಷ್ಟು ಈ ಉತ್ತರ ಕನ್ನಡ ಜಿಲ್ಲೆಯ ಜನರಿಗೆ ಕೆಂಗಣ್ಣಾಗಿದೆ. ಯಾಕಂದರೆ ಜನರಿಗೆ ನಿರಾಶೆಯನ್ನು ಮೂಡಿಸ್ತಾ ಇದ್ದಾರೆ. ಅದರ ಸಲುವಾಗಿ ನಾವು ಸ್ಥಳೀಯವಾಗಿರ್ತಕ್ಕಂಥ ಜನರಿಗೆ ಉದ್ಯೋಗ ಅವಕಾಶವನ್ನು ಕೊಡಬೇಕು. CSR ಫಂಡ್ ಅಡಿಯಲ್ಲಿ ಸಮರ್ಪಕವಾಗಿ CSR ಫಂಡನ್ನು ಬಳಕೆ ಆಗಬೇಕು ಅಂತ ಹೇಳಿಬಿಟ್ಟು ನಾವು ಹೋರಾಟವನ್ನು ಮಾಡ್ತಾಯಿದ್ದೀವಿ. ಇಲ್ಲಿ ಅಣುವಿದ್ಯುತ್ ಸ್ಥಾವರ ಇದ್ದರೂ ಕೂಡ ಸ್ಥಳೀಯರು ಬೇರೆ ಬೇರೆ ರಾಜ್ಯಗಳಿಗೆ ಕೂಡ ಉದ್ಯೋಗ ಕೊಡ್ತಾರೆ. ಮೇಡಮ್ ನಮಸ್ಕಾರ, ತಾವು ಎಲ್ಲಿ ಕೆಲಸ ಮಾಡ್ತಾಯಿದ್ರಿ ಮತ್ತು ಏನು ಹೇಳ್ತೀರಿ? ಸರ್, ನಾನು ಗೋವಾದಲ್ಲಿ ಕೆಲಸ ಮಾಡ್ತೀನಿ, ಮಡ್ಗಾವದಲ್ಲಿ. ಅದು ಬಂದುಬಿಟ್ಟು ಪೂನಾ ಕಂಪನಿ. ಅದು ನಾನು ಅಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ. ಯಾಕಂದರೆ ನಾನು ಇಲ್ಲಿ ಸುಮಾರು ಸಲ ಇಲ್ಲಿ ಜಾಬ್ನ ಹುಡುಕಿದ್ದೀನಿ, ಉದ್ಯೋಗನ ಹುಡುಕಿದ್ದೀನಿ. ಪ್ರತಿಯೊಂದು ಯಾವುದೇ ಆಫೀಸ್ ಇಲ್ಲ ನಾನು ಹೋಗದೆ ಸರ್ ಜೊತೆ ಮಾತಾಡಿದ್ದು. ಯಾಕಂದರೆ ಪ್ರತಿಯೊಂದು ಆಫೀಸಿಗೂ ನಾನು ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ನನಗೆ ಜಾಬ್ ಬೇಕು ಅಂತ. ಯಾಕಂದರೆ ನಾನು ನಮ್ಮಮ್ಮ ಇಬ್ಬರೇ ಇರೋದು ಮನೆಯಲ್ಲಿ. ನನ್ನ ಅಣ್ಣನೂ ಇದ್ದರು, ಅವರು ಕೂಡ ಈಗ ಡೆತ್ ಆಗಿದ್ದಾರೆ. ಸೊ ಆ ಕಾರಣದಿಂದ ನಾನು ಸುಮಾರು ಉದ್ಯೋಗನ ಹುಡುಕಿದ್ದೀನಿ. ಆದರೆ ಇಲ್ಲಿ ಉದ್ಯೋಗ ಇದ್ದರೂ ಕೂಡ ನಮಗೆ ಅಕಸ್ಮಾತ್ ಸಿಕ್ಕಿದ್ರೂ ಕೂಡ ಅದು ಗುತ್ತಿಗೆ ಆಧಾರದಲ್ಲೇ ಸಿಗತ್ತೆ, ಬಿಟ್ಟರೆ ಬೇರೆ ಒಳ್ಳೆ ಜಾಬ್ ಸಿಗಲ್ಲ. ಅದರಲ್ಲೂ ಕೂಡ ಅವರು ಕೆಲವೊಂದು ಜನ ಹೀಗೂ ಇರ್ತಾರೆ, ಅಂದರೆ 15,000 ಸಂಬಳ ಅಂತ ಹೇಳ್ಕೊಂಡು 10,000 ನೀಡೋರು ಇದ್ದಾರೆ.
ಸೊ ನಾವೀಗ ಏನು ಕೈಗಾ ಯಾತ್ರೆ ಹೋಗ್ತಾ ಇದ್ದೀವಿ, ಪಾದಯಾತ್ರೆ. ಇದು ಒಳ್ಳೆಯ ಒಂದು ಸಂದೇಶ ಹಾಗೂ ಎಲ್ಲರೂ ಇದರಲ್ಲಿ ಪಾಲ್ಗೊಳ್ಬೇಕು ಅಂತ ಹೇಳಿ. ಸ್ಥಳೀಯರಿಗೆ ಉದ್ಯೋಗ ಕೊಡಬೇಕು ಹೇಳ್ತೀರಿ? ಹೌದು, ಬೇಕು ಸರ್. ಸ್ಥಳೀಯರಿಗೆ ಬೇಕೇ ಬೇಕು. ಯಾಕಂದರೆ ನಾವು ಹುಟ್ಟಿದ್ದು ಇದೇ ಊರು ಅಂತ ಹೇಳಿದ್ಮೇಲೆ ನಾವು ಇದೇ ಊರಿನಲ್ಲೇ ಇರಬೇಕು. ಇಲ್ಲಿಂದ ಬೇರೆ ಊರಿಗೆ ಹೋಗಿ ನಾವು ಬೇರೆ ಊರಿಗೆ, ಬೇರೆ ರಾಜ್ಯಕ್ಕೆ ನಾವು ನಮ್ಮ ಏನು ಎಜುಕೇಷನ್ ಇರುತ್ತೆ, ನಮ್ಮ ಟ್ಯಾಲೆಂಟ್ ಇರುತ್ತೆ, ನಾವು ಅಲ್ಲಿ ತೋರ್ಸೋಕ್ಕಾಗಲ್ಲ. ನಾವು ಇಲ್ಲೇ ಇದ್ಕೊಂಡು ನಮ್ಮ ಊರನ್ನು ನಾವು ಬೆಳೆಸಬೇಕಲ್ಲ. ಸೊ ನಮಗೆ ಇಲ್ಲಿ ಸ್ಥಳೀಯರಿಗೆ ಸಿಗಲೇಬೇಕು ಸರ್. ಇವಿಷ್ಟು ಪಾದಯಾತ್ರೆಯಲ್ಲಿ ನಿರತರಾಗಿರುವಂಥ ಪ್ರತಿಭಟನಾಕಾರರು ಅಂತ ಮಾತು. ಒಟ್ಟಿನಲ್ಲಿ ಕೈಗಾ ವಿದ್ಯುತ್ ಸ್ಥಾವರಕ್ಕಾಗಿ ಸ್ಥಳೀಯರು ಜಮೀನು ನೀಡಿದ್ದಾರೆ, ಮನೆ ಮಠಗಳನ್ನು ಕಳೆದುಕೊಂಡಿದ್ದಾರೆ. ಅದೇ ರೀತಿ ಸ್ಥಳೀಯರಿಗೆ ಉದ್ಯೋಗಾವಕಾಶ ಕೊಡಬೇಕು. ಯಾಕಂತ ಹೇಳಿದ್ರೆ ಸಾಕಷ್ಟು ವಿದ್ಯಾಭ್ಯಾಸವನ್ನು ಮಾಡಿದಂಥ ಇಲ್ಲಿನ ಯುವಕರು ದೂರದ ಮಹಾರಾಷ್ಟ್ರ ಮತ್ತು ಗೋವಾ ಕಡೆಗೆ ಉದ್ಯೋಗಕ್ಕಾಗಿ ವಲಸೆ ಹೋಗ್ತಾ ಇದ್ದಾರೆ. ಹೀಗಾಗಿ ಸಂಬಂಧಪಟ್ಟ ಅಣುವಿದ್ಯುತ್ ಸ್ಥಾವರದಲ್ಲಿ ಸ್ಥಳೀಯರಿಗೆ ಉದ್ಯೋಗವನ್ನು ನೀಡುವುದರ ಮೂಲಕ ಬೇಡಿಕೆಯನ್ನು ಈಡೇರಿಸಬೇಕೆಂಬ ಒತ್ತಾಯವನ್ನು ಮಾಡಿರುವಂಥದ್ದು. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.